ಇಲ್ಲಿ ಯಾವುದೇ ಇನ್ನೂ ಪರಿಹಾರ ಕೊಟ್ಟಿಲ್ಲ. ವಯನಾಡಿಗೆಲ್ಲ ಪ್ರವಾಸೋದ್ಯಮವಾಗಿರ್ಬೋದು, ಅಲ್ಲಿ ಪ್ರಕೃತಿ ವಿಕೋಪ ಆದ್ರೆ ಕೋಟ್ಯಾಂತರ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡ್ತೈತಿ. ಉತ್ತರ ಕರ್ನಾಟಕಕ್ಕೆ ಈ ತರ ಈಗ ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು, ಸುಳ್ಳು ಸೃಷ್ಟಿ ಮಾಡುವಂಥ ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದಾರೆ ದೇಶದಲ್ಲಿ. ಅದಕ್ಕೆ ಪ್ರಿನ್ಸಿಪಾಲು ನಮ್ಮ ನರೇಂದ್ರ ಮೋದಿಯವರು, ಆಮೇಲೆ ಅಮಿತ್ ಶಾ, ಬಿ ಜೆ ಪಿ ಶಾಸಕರು, ಬಿ ಜೆ ಪಿ ಕಾರ್ಯಕರ್ತರು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಅವರು. ಗೋಬಲ್ಸ್ ಅಂತ ಒಬ್ಬ ಇದ್ದ ಜರ್ಮನಿಯಲ್ಲಿ, ಹಿಟ್ಲರ್ ಮಂತ್ರಿಮಂಡಲದಲ್ಲಿ ಅವನು ಸಚಿವ. ಅವನು ಯಾವ ಪೋರ್ಟ್ಫೋಲಿಯೋನೂ ಇಲ್ಲ, PWD, ಎಜುಕೇಷನು, ಟ್ರಾನ್ಸ್ಪೋರ್ಟ್ ಈ ಥರದ್ದು. ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಮಾಡೋದು ಅವನ ಕೆಲಸ ಆಗಿತ್ತು. ಈಗ ವಯನಾಡಿಗೆ ಏನೋ ಅಲ್ಲಿ ಇದು ಟೂರಿಸಮ್ ಪ್ರವಾಸೋದ್ಯಮಕ್ಕೆ ಎನ್ಕರೇಜ್ ಮಾಡಿದ್ದಾರೆ ಅಂಥೇಳಿ ಇನ್ನೂ ಎಲ್ಲ ವಿಪಕ್ಷದವರು ಎಲ್ಲ ಟ್ವೀಟ್ ಮಾಡ್ತಾರೆ. ಆಮೇಲೆ ವಯನಾಡಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಇದೆ ಅಂತೇಳಿ ಹಾಕಿರ್ಬೋದು. ಆಮೇಲೆ ಅದು ನಾನು ಯಾಕೆ ಬಿ ಜೆ ಪಿಯವರು ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀನಿ ಅಂದರೆ, ಈಗ ಉದಾಹರಣೆಗೆ ನಮ್ಮ ಇಲಾಖೆಯಿಂದ ನಮ್ಮದೇ ಸಪ್ರೇಟ್ ನಮ್ಮದೇ ಟ್ರೈನ್ ಇದೆ, ನಮ್ಮ ಇಲಾಖೆದೆ, ರೈಲ್ವೆ ಇಲಾಖೆಯಿಂದ ನಾವು 3 ವರ್ಷಕ್ಕೆ ನಾವು ತಗೊಳ್ತಾ ಇರ್ತೀವಿ. ಮೊನ್ನೆ 3 ವರ್ಷದ ಅವಧಿ ಮುಗೀತು, ಮತ್ತೆ ನಾವೇ ತೊಗೊಂಡಿದ್ದೀವಿ 3 ವರ್ಷ. ಪ್ರತಿ ತಿಂಗಳು ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಪ್ರವಾಸಿಗರನ್ನು ಕಳಿಸ್ತೀವಿ. ನೋಡಿ, ಉದಾಹರಣೆಗೆ ದಕ್ಷಿಣಕ್ಕೆ ಅಲ್ಲಿ ಮಳೆಗಾಲ ಜಾಸ್ತಿ ಇದ್ದಾಗ ಇಲ್ಲಿ ಕಳಿಸ್ತೀವಿ. ರಾಮೇಶ್ವರ, ಕನ್ಯಾಕುಮಾರಿ, ಮಧುರೈ, ಆಮೇಲೆ ತಿರುವನಂತಪುರ, ಇಷ್ಟಕ್ಕೂ ದೇವಸ್ಥಾನದ ಜೊತೆಗೆ ಪ್ರವಾಸಿ ತಾಣಗಳಿಗೂ ಕರ್ಕೊಂಡು ಹೋಗ್ತೀವಿ. ನಮ್ಮ ಟ್ರೈನಲ್ಲೇ ಸಬ್ಸಿಡಿ ಕೊಟ್ಟು ಕರ್ಕೊಂಡು ಹೋಗ್ತೀವಿ. ಆಮೇಲೆ ಉತ್ತರ ಕನ್ನಡದಲ್ಲಿ ದ್ವಾರಕಾ ಯಾತ್ರೆ, ಇದರಲ್ಲಿ ದ್ವಾರಕೆ, ನಾಗೇಶ್ವರ, ಸೋಮನಾಥ್ ದೇವಾಲಯ, ಆಮೇಲೆ ತ್ರಯಂಬೇಶ್ವರ ಕ್ಷೇತ್ರ, ಆಮೇಲೆ 2ನೇದು ಪುರಿ ಜಗನ್ನಾಥ ದರ್ಶನ. ಇದರಲ್ಲಿ ಯಾವುದು ಬರುತ್ತೆ ಅಂದರೆ ಪುರಿ ಬರುತ್ತೆ, ಕೋನಾರಕ್ ಬರುತ್ತೆ, ಗಂಗಾಸಾಗರ ಬರುತ್ತೆ, ಕಲ್ಕತ್ತಾ ಒಳಗೊಂಡಂತೆ 8 ದಿನಗಳ ಪ್ರವಾಸ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಇಲಾಖೆಯಿಂದ. ಆಮೇಲೆ ಕಾಶಿ ಯಾತ್ರೆ, ಕಾಶಿ, ಗಯಾ, ಆಮೇಲೆ ಪ್ರಯಾಗರಾಜು ಮತ್ತು ಅಯೋಧ್ಯೆಗೆ ನಮ್ಮ ಟ್ರೈನಲ್ಲೇ ಕರ್ಕೊಂಡು ಹೋಗ್ತೀವಿ. ಇಷ್ಟು ಆಮೇಲೆ ಇದ್ರ ಜೊತೆಗೆ ಇದು ಬೇರೆ ಇದೆ, ಯಾವುದು ನಮ್ಮ ಶಾರದಾಮ್ಗೆ ಸಬ್ಸಿಡಿ ಕೊಡ್ತೀವಿ. 30,000 ಸಬ್ಸಿಡಿ ಕೊಡ್ತೀವಿ. ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಆನ್ಲೈನಲ್ಲಿ ಹಾಕಿದ್ರೆ ಸರ್ಟಿಫಿಕೇಟ್ ಕೊಡ್ತೀವಿ. ಇಷ್ಟು ನಮ್ಮ ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ನಮ್ಮ ಪ್ರವಾಸಿಗರನ್ನು ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗ್ತೀವಿ, ಅಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳಿಗೂ ಕರ್ಕೊಂಡು ಹೋಗ್ತೀವಿ. ಇವ್ರಿಗೇನಂದರೆ ಅಲ್ಲಿ ಪ್ರಿಯಾಂಕಾ ಅವರು MP ಆಗಿದ್ದಾರಲ್ಲ, ಅಲ್ಲಿ ಹಾಕಿದ್ದಕ್ಕೆ ಅವರು ಹೊಟ್ಟೆ ಹೊಡ್ಕೊಂಡು ಸಾಯ್ತಾರೆ. ಇಂಥವ್ರಿಗೆ ಏನು ಮಾಡೋದು ಅಲ್ವಾ? ವಿಪಕ್ಷದವ್ರಿಗೆ ಕನಿಷ್ಠ ಜ್ಞಾನವೂ ಇಲ್ಲ. ಇದೆಲ್ಲ ಇದೆಯೋ ಇಲ್ವೋ? ಇದೆಲ್ಲ ಇದೆ. ಇದೆಲ್ಲ ಏನು ಕಾಣಿಸಲ್ವ ಅವ್ರ ಕಣ್ಣಿಗೆ? ಬರೀ ವಯನಾಡೇನ ಕಾಣಿಸೋದೆ ಅವರಿಗೆ ಅಲ್ವಾ? ಅದಕ್ಕೆ ಹೇಳಿದ ನಾನು, ವಿಪಕ್ಷದವರು, ಅದರಲ್ಲಿ BJPಯವರು. ನಾನು ಭಾಳ ಹೋಮ್ ಮಿನಿಸ್ಟರ್ ಆಗಿದ್ದೆ ಹಿಂದೆ, ಆವಾಗಲೇ ಹೇಳ್ತಾ ಇದ್ದೆ, BJP ಅಂದರೆ ಬುರುಡೆ ಜನರ ಪಕ್ಷ ಅಂತ. ಬುರುಡೆ ಬಿಡೋದ್ರಲ್ಲಿ ಇವನು ಬಿಟ್ಟರೆ ಇನ್ಯಾರೂ ಇಲ್ಲ ದೇಶದಲ್ಲಿ. ಪ್ರಪಂಚಕ್ಕೇ ಇವರು ನಮ್ಮ ದೇಶದಲ್ಲಿ ಬುರುಡೆ ಬಿಡೋರನ್ನ ಎಲ್ಲ ದೇಶಕ್ಕೂ ಬೇಕಾದ್ರೆ ಕಳಿಸ್ಬಿಡ್ಬೋದು ಕೋಚಿಂಗ್ ಕೊಡೋದಕ್ಕೆ. ಅಷ್ಟು ಜನ ಆ ಬುರುಡೆ ಬಿಡೋ ಜನ ನಮ್ಮ BJP ಪಕ್ಷದಲ್ಲಿದ್ದಾರೆ. ಇದು ನೋಡ್ರಪ್ಪ, ಇದನ್ನು ಪ್ರತಿ ವರ್ಷ ಕಳಿಸ್ತೀವಿ. ಅದೇನು ವಯನಾಡೇನೆ ಅವ್ರಿಗೆ? ವಯನಾಡು ಒಂದೇ ಕಾಣಿಸಿದ್ದು. ಆಮೇಲೆ ಇದೇ ಟೂರಿಸಮ್ ಇಲಾಖೆಯಿಂದ ರಾಜ್ಯದ ಎಲ್ಲ ಭಾಗದಲ್ಲಿ, ಸೌತ್ ಇಂಡಿಯಾ ಎಲ್ಲ ಕಡೆ ಕೂಡ ಅವರು ಮಾಡ್ತಾರೆ. ಈಗ ತಿರುಪತಿಗೆ ಕರ್ಕೊಂಡು ಹೋಗ್ತಾರೆ, ತಿರುಪತಿಗೆ